ಸೊ ನಿನ್ನೆ ಎಪಿಸೋಡ್ ಅಲ್ಲಿ ನೋಡಿದ್ವಿ ಕಾವ್ಯ ಅವ್ರ ಫ್ಯಾಮಿಲಿ ಏನ್ ಮಿಸ್ಟೇಕ್ ಮಾಡಿದ್ರು, ಕಾವ್ಯ ಅವ್ರ ಫ್ಯಾಮಿಲಿ ಅಷ್ಟೇ ಕಾವ್ಯ ಅವರು ಕೂಡ ಏನ್ ಮಿಸ್ಟೇಕ್ ಮಾಡಿದ್ರು ಅಂತ ನೋಡಿದ್ವಿ. ಸೊ ಸ್ವತಃ ಕಾವ್ಯ ಅವರು ಏನನ್ನ ಫ್ಯಾಮಿಲಿ ಕಡೆಯಿಂದ ತಗೊಳ್ಬೇಕು, ಏನನ್ನ ಕೇಳ್ಬೇಕು ಅನ್ನೋದನ್ನೇ ಮರೆತು ಲೈಕ್ ಹೊರ ಜಗತ್ತಿನ ಬಗ್ಗೆ ಹೇಗೆ ಓಡ್ತಾ ಇದೆ, ಲೈಕ್ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕೇಳ್ತಾರೆ. ಸೊ ಫ್ಯಾಮಿಲಿ ಅವರು ಏನ್ ಹೇಳ್ಬೇಕು ಅದನ್ನ ಹೇಳಿಲ್ಲ. ಬಿಗ್ ಬಾಸ್ ಸ್ವತಃ 2 ಸಾರಿನ ಹೇಳಿರ್ತಾರೆ, ಲೈಕ್ ರೂಲ್ಸ್ ಬ್ರೇಕ್ ಮಾಡುವಂತಿಲ್ಲ, ಹೊರ ಜಗತ್ತಿನ ಬಗ್ಗೆ ಹೇಳುವಂತಿಲ್ಲ, ಇದು ಬಿಗ್ ಬಾಸ್ ಮನೆಯ ಮೂಲ ನಿಯಮ ಉಲ್ಲಂಘನೆ ಆದಂಗೆ ಅಂತ ಹೇಳಿರ್ತಾರೆ. ಆದ್ರೂ ಕೂಡ ಗಿಲ್ಲಿ ಕಾವ್ಯ ಅವರ ಫ್ರೆಂಡ್ಶಿಪ್ ಬಗ್ಗೆ ಹೇಳ್ತಾರೆ ಅಂಡ್ ಅವರಮ್ಮ ಗಿಲ್ಲಿನ ಅಣ್ಣ ಅನ್ಬೇಡ ಅಂತ ಹೇಳ್ತಾರೆ. ಸೊ ಈ ತರದ ಮಾತುಗಳು ಬಿಗ್ ಬಾಸ್ ಮನೆಯಲ್ಲಿ ಬೇಕಾಗಿರ್ಲಿಲ್ಲ. ಅಂಡ್ ಇದು ಎಷ್ಟು ಎಫೆಕ್ಟ್ ಆಗುತ್ತೋ ಕಾವೇರಿಗೆ ಮುಂದಿನ ದಿನಗಳಲ್ಲಿ ಅದು ಕೂಡ ಗೊತ್ತಿಲ್ಲ. ವಾಪಸ್ ಫ್ಯಾಮಿಲಿ ರೀ ಎಂಟ್ರಿ ಆಗ್ತಾರ ಟ್ವಿಸ್ಟ್ ಇದೆ, ಆಗ್ಬೋದು ಅಂತ ಅನ್ಕೊಂಡಿದೀನಿ. ಯಾಕಂತ ಹೇಳಿದ್ರೆ ನಿನ್ನೆ ಲೈವ್ ಸ್ಟ್ರೀಮ್ ಆಫ್ ಆಗಿತ್ತು. ಸೊ ಏನಕ್ಕೆ ಆಫ್ ಮಾಡಿದ್ದಾರೆ, ಯಾಕಿಲ್ಲ ಅಂತ ನನಗೂ ಗೊತ್ತಿಲ್ಲ. ಇನ್ ಕೇಸ್ ಬಂದ್ರು ಕಾವ್ಯ ಅವ್ರ ಫ್ಯಾಮಿಲಿಯಿಂದ ಅವ್ರ ತಮ್ಮ ಬರೋದು ಡೌಟ್ ಅಂತಿದ್ದಾರೆ. ಸೊ ನೋಡ್ಬೇಕು, ಬಂದ್ರೆ ಅವರಪ್ಪ ಅವ್ರಮ್ಮ ಬರ್ಬೋದು. ನೀವು ಅದ್ರ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಇವತ್ತಿನ ಎಪಿಸೋಡ್ ನ ನೋಡ್ಲೇಬೇಕಾಗುತ್ತೆ. ಸೊ ನೀವು ರೀ ಎಂಟ್ರಿಗೋಸ್ಕರ ಕಾಯ್ತಾ ಇದ್ದೀರಾ ಅಥವಾ ಇಲ್ಲ? ಸೊ ಈ ಒಂದು ಫ್ಯಾಮಿಲಿ ಮಿಸ್ಟೇಕ್ಸ್ ಬಗ್ಗೆ ನಿಮ್ಗೆ ಅನ್ಸುತ್ತೆ? ಅಂಡ್ ರೀ ಎಂಟ್ರಿ ಆಗ್ಬೇಕಾ ಬೇಡವಾ, ನಿಮ್ಗೆ ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ.